ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತೊಂದು ಪಾರ್ಟ್ ಟೈಮ್ ರೋಲ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೇಗೆ ಅಪ್ಲೈ ಮಾಡಬೇಕು ಅಂತೆಲ್ಲ ಹೇಳ್ಬಿಟ್ಟು. ಸೊ ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ನಾನು ಈ ವಿಡಿಯೋದಲ್ಲಿ ಏನೇ ಇನ್ಫಾರ್ಮೇಷನ್ ಕೊಟ್ಟು ಇದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ತೊಗೊಂಡು ಇನ್ಫಾರ್ಮೇಷನ್ ಕೊಡ್ತಾ ಇರೋದು. ಇದು ವೆರಿಫೈಡ್ ಜಾಬ್ ಅಪ್ಡೇಟ್ ಆಗಿರುತ್ತೆ. ಸೊ ಬಿಫೋರ್ ಅಪ್ಲೈ ಮಾಡೋಕ್ಕೂ ಮತ್ತು ಜಾಬ್ ಅಪ್ಲೈ ಮಾಡೋಕ್ಕೂ ಮುಂಚೆ ನೀವು ನಿಮ್ಮದೇ ಆದ ರೀತಿಯಲ್ಲಿ ವೆರಿಫೈ ಮಾಡಿಕೊಂಡು ಅಪ್ಲೈ ಮಾಡಿ. ಇವಾಗ ನಾನು ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಕೊಡ್ತಾ ಇರೋದು ಲಿಂಕ್ಡ್ಇನಲ್ಲಿ ಜಾಬ್ ಪೋಸ್ಟ್ ಆಗಿರೋದೇನೆ. ಸೊ ನೀವು ಬೇಕಾದ್ರೆ ಲಿಂಕ್ಡ್ಇನಲ್ಲೂ ಕೂಡ ವೆರಿಫೈ ಮಾಡ್ಬೋದು ಅಥವಾ ಗೂಗಲಲ್ಲೂ ಕೂಡ ವೆರಿಫೈ ಮಾಡ್ಕೊಂಡು ಅಪ್ಲೈ ಮಾಡ್ಬೋದು. ಈ ಜಾಬ್ ಏನು ಮತ್ತು ಈ ಕಂಪ್ನಿ ಯಾವುದು ಮತ್ತು ಹೇಗೆ ಅಪ್ಲೈ ಮಾಡೋದು ಅಂತ ವಿಡಿಯೋದಲ್ಲಿ ಈಗ ಮುಂದೆ ಹೋಗಿ ಎಲ್ಲ ಹೇಳ್ತೀನಿ. ವಿಡಿಯೋನ ನೋಡೋಣ ಬನ್ನಿ. ಇದು ಅಲೆಂಜರ್ ಅನ್ನೋ ಕಂಪ್ನಿ, ಇದು ಪವರ್ಡ್ ಬೈ ಲ್ಯಾಬ್ಲೆಕ್ಸ್ ಅಂತ ಹೇಳಿದ್ದಾರೆ. ಸೊ ಇವರು ಡಾಕ್ಯುಮೆಂಟ್ ರಿವ್ಯೂ ಸ್ಪೆಷಲಿಸ್ಟ್ ರೋಲ್ ಹೈರಿಂಗ್ ನಡೆಸ್ತಾ ಇದ್ದಾರೆ. ಇದು ರಿಮೋಟ್ ಪೊಸಿಷನ್ ಆಗಿರುತ್ತೆ ಮತ್ತು ಫ್ರೀಲ್ಯಾನ್ಸಿಂಗ್ ಜಾಬ್ ಅಂತಂದರೆ ಪಾರ್ಟ್ ಟೈಮ್ ರೋಲ್ ಆಗಿರುತ್ತೆ. ಸೊ ಇದು ಜನರಲ್ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಪರ್ ಅವರ್ ನೋಡಿ ಆಲ್ಮೋಸ್ಟ್ $40 $120 ಪರ್ ಅವರ್ ಪೇ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇನ್ನು ಅಬೌಟ್ ದ ರೋಲ್ ನೋಡೋದಾದರೆ, ವಾಟ್ ಇಫ್ ಯುವರ್ ಶಾರ್ಪ್ ಐ ಆಫ್ ಡೀಟೇಲ್ ಕುಡ್ ಡೈರೆಕ್ಟ್ಲಿ ಇನ್ಫ್ಲೂಯೆನ್ಸ್ ಹೌ ಎ ಅಂಡರ್ಸ್ಟ್ಯಾಂಡ್ ದ ರಿಟರ್ನ್ ವರ್ಲ್ಡ್. So we are looking for document review specialist in Bangalore area to read, annotate and classify real world documents. ಅಂತಂದರೆ ಬ್ಯಾಂಗ್ಳೂರ್ ಲೊಕೇಶನ್ಗೆ ಇವರು ಹೈರ್ ಮಾಡ್ತಾ ಇರೋದು. ರಿಮೋಟ್ ಆಗಿರುತ್ತೆ, ಬಟ್ ಇದು ಈ ಬ್ರಾಂಚ್ ಇರೋದು ಬ್ಯಾಂಗ್ಳೂರಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಕರ್ನಾಟಕದವರು ಆರಾಮಾಗಿ ಅಪ್ಲೈ ಮಾಡ್ಕೋಬೋದು ಇದನ್ನ. ಸೊ ರಿಯಲ್ ವರ್ಲ್ಡ್ ಡಾಕ್ಯುಮೆಂಟ್ಸ್ನ ರೀಡ್ ಮಾಡೋದನ್ನು, ಮಿಸ್ಟೇಕ್ ಇದೆ ಐಡೆಂಟಿಫೈ ಮಾಡೋದು, ಲೇಬಲ್ ಮಾಡೋದೆಲ್ಲ ಡಾಕ್ಯುಮೆಂಟ್ ಸ್ಪೆಷಲಿಸ್ಟ್ನ ನೋಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. Helping AI system make sense of everything from new article and research paper to financial report and government form. ಅಂತ ಅಂದರೆ ಇವಾಗ ನಾವು ಒಂದು ಹ್ಯೂಮನ್ ಬೀಯಿಂಗ್ ಯಾವ ಥರ ವರ್ಕ್ ಮಾಡ್ತಾರೆ, ಸೊ ಎಲ್ಲ ರೀತಿಯೂ ಅದಕ್ಕೆ ಟ್ರೈನ್ ಮಾಡಬೇಕಾಗಿರುತ್ತೆ. ಈಗ ಫೈನಾನ್ಷಿಯಲ್ ಇದು ರಿಪೋರ್ಟ್ಸ್ಗಳನ್ನ ಓದೋದು, ಗೌರ್ನಮೆಂಟ್ ಫಾರ್ಮ್ಸ್ಗಳನ್ನ ಫಿಲ್ ಮಾಡೋದು, ಅದನ್ನೆಲ್ಲ ನಾವು ಟ್ರೈನ್ ಮಾಡಬೇಕಾಗಿರುತ್ತೆ. This is fully remote, flexible contract role open to anyone with a strong reading comprehension and systematic mindset. ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ಯಾರಿಗೆ ಚೆನ್ನಾಗಿ ಓದೋಕ್ಕೆ ಬರುತ್ತೆ ಮತ್ತು ಸಿಸ್ಟಮೆಟಿಕ್ ಮೈಂಡ್ಸೆಟ್ ಇದೆ ಅವರೆಲ್ಲ ಅಪ್ಲೈ ಮಾಡ್ಬೋದು. ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಬೇಡ ಅಂತ ಕೂಡ ಹೇಳಿದ್ದಾರೆ. ಜಸ್ಟ್ ಎಬಿಲಿಟಿ ಟು ರೀಡ್ ಕೇರ್ಫುಲಿ, ಫಾಲೋ ಕ್ಲಿಯರ್ ಗೈಡ್ಲೈನ್ಸ್ ಆ್ಯಂಡ್ ಡೆಲಿವರ್ ಕನ್ಸಿಸ್ಟೆಂಟ್ ಕ್ವಾಲಿಟಿ. ಇಲ್ಲಿ ನಮಗೆ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಬೇಡ, ಯಾವುದೇ ಟೂಲ್ಸ್ ಕಲ್ತಿರೋದು ಬೇಡ, ಜಸ್ಟ್ ಅವ್ರಿಗೆ ಹೇಳೋ ಫಾಲೋ ಮಾಡಿದ್ರೆ ಸಾಕಾಗಿರುತ್ತೆ. ಇನ್ನಿದು ಅವರ್ಲಿ ಕಾಂಟ್ರಾಕ್ಟ್ ಆಗುತ್ತೆ. ಇದು ರಿಮೋಟ್ ಪೊಸಿಷನ್ನು, ಕಮಿಟ್ 10 to 40 ಅವರ್ ಪರ್ ವೀಕ್ ಅಂತ ಇದೆ. ಸೊ ಇದು ಪಾರ್ಟ್ ಟೈಮ್ ಆಗೋದ್ರಿಂದ 2 hours ಪರ್ ಡೇ ಮಾಡಿದ್ರೂ ಆಗುತ್ತೆ. ಸೊ ಇನ್ನು ನಾವು ಏನು ಮಾಡ್ತೀವಿ ಈ ರೋಲಲ್ಲಿ ಅಂದರೆ, ರೀಡ್ ಆ್ಯಂಡ್ ಅನೋಟೇಟ್ ಎ ವೈಡ್ ವೆರೈಟಿ ಆಫ್ ಡಾಕ್ಯುಮೆಂಟ್, ಆರ್ಟಿಕಲ್, ರಿಪೋರ್ಟ್, ಫಾರ್ಮ್ಸ್ ಆ್ಯಂಡ್ ಮೋರ್. ಅಂತಂದರೆ ಈಗ ಬೇರೆ ಬೇರೆ ಆರ್ಟಿಕಲ್ಸ್ನ ಓದೋದು, ಆಮೇಲೆ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡೋದು, ಇದನ್ನೆಲ್ಲ ನಾವು ಅನ್ನೋಟೇಟ್ ಮಾಡಬೇಕಾಗಿರುತ್ತೆ. ರೀಡ್ ಮಾಡಿಬಿಟ್ಟು ಏನೋ ಮಿಸ್ಟೇಕ್ ಇದೆಯಾ ಮತ್ತು ಟ್ರೈನ್ ಮಾಡಬೇಕಾಗಿರುತ್ತೆ. ಕ್ಲಾಸಿಫೈಡ್ ಡಾಕ್ಯುಮೆಂಟ್ ಸೆಕ್ಷನ್, ಎಕ್ಸ್ಟ್ರಾ ಕೀ ಇನ್ಫಾರ್ಮೇಷನ್, ಲೇಬಲ್ ಇಂಪಾರ್ಟೆಂಟ್ ಡೇಟಾ ಪಾಯಿಂಟ್ಸ್. ಆಲ್ರೆಡಿ ಹೇಳ್ದಂಗೆ, ಸೊ ಇದು ಗೌರ್ನಮೆಂಟ್ ಫಾರ್ಮ್ ಆಗಿದೆ, ಇದು ಫೈನಾನ್ಷಿಯಲ್ ಫಾರ್ಮ್ ಆಗಿದೆ, ಇದು ಆರ್ಟಿಕಲ್ ಆಗಿದೆ ಅನ್ನೋದನ್ನೆಲ್ಲ ಲೇಬಲ್ ಮಾಡಿಬಿಟ್ಟು ಕ್ಲಾಸಿಫೈ ಮಾಡಿ ಇಡಬೇಕಾಗುತ್ತೆ. ಮತ್ತು ಐಡೆಂಟಿಫೈ ಎಂಟಿಟೀಸ್, ಡೇಟಾ, ರಿಲೇಷನ್ಶಿಪ್ ಆ್ಯಂಡ್ ಸ್ಟ್ರಕ್ಚರ್ ವಿತ್ ದ ನೆಕ್ಸ್ಟ್. ಫಾಲೋ ಡೀಟೇಲ್ ಅನ್ನೋಟೇಷನ್ ಗೈಡ್ಲೈನ್ಸ್ ವಿತ್ ಪ್ರಿಸಿಷನ್ ಆ್ಯಂಡ್ ಕನ್ಸಿಸ್ಟೆನ್ಸಿ. ಅಂತ ಅಂದರೆ ಇವ್ರ ಕಂಪ್ನಿಯವ್ರದ್ದೇ ಒಂದು ಅಷ್ಟು ಡಾಕ್ಯುಮೆಂಟ್ ಗೈಡ್ಲೈನ್ಸ್ನ ಕೊಟ್ಟಿರ್ತಾರೆ, ಅದನ್ನ ನಾವು ಫಾಲೋ ಮಾಡಬೇಕಾಗಿರುತ್ತೆ. ಮೇಂಟೈನ್ ಹೈ ಸ್ಟ್ಯಾಂಡರ್ಡ್ ಆಫ್ ಅಕ್ಯುರೇಸಿ ಅಕ್ರಾಸ್ ಲಾರ್ಜ್ ಡಾಕ್ಯುಮೆಂಟ್ ಸೆಟ್. ಮತ್ತು ಅದು ತುಂಬ ಅಕ್ಯುರೇಟಾಗಿ ಮಾಡಬೇಕಾಗಿರುತ್ತೆ, ಏಕೆಂದರೆ ಇದು AI ಡೇಟಾನ ನಾವು ಟ್ರೈನ್ ಮಾಡ್ತಾ ಇರೋದ್ರಿಂದ. ವರ್ಕ್ ಇಂಡಿಪೆಂಡೆಂಟ್ಲಿ ಆ್ಯಂಡ್ ಸಿಂಕ್ರೊನೈಸ್ಲಿ ಆನ್ ಯುವರ್ ಓನ್ ಸ್ಕೆಡ್ಯೂಲ್. ಅಂದರೆ ಇದೇ ಟೈಮಲ್ಲಿ ವರ್ಕ್ ಮಾಡಬೇಕು ಅಂತ ಇಲ್ಲ, ಬೇಕಾದರೆ ನಮ್ಗೆ ಯಾವಾಗ ಫ್ರೀ ಆಗುತ್ತೆ ಆವಾಗ ನಾವು ವರ್ಕ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಹೂ ಆರ್ ಯು ಅಂತ ಅಂದರೆ ಯಾವ ಥರ ಕ್ಯಾಂಡಿಡೇಟ್ನ ನೋಡ್ತಾ ಇದ್ದಾರೆ ಅಂದರೆ, ಸ್ಟ್ರಾಂಗ್ ರೀಡಿಂಗ್ ಕಂಪ್ರಿಹೆನ್ಸಿವ್ ಆ್ಯಂಡ್ ಎಬಿಲಿಟಿ ಟು ಪ್ರೊಸೆಸ್ ಡೈವರ್ಸ್ ಡಾಕ್ಯುಮೆಂಟ್ ಟೈಪ್. ಬೇರೆ ಬೇರೆ ಡಾಕ್ಯುಮೆಂಟ್ ಟೈಪ್ನ ಅನಲೈಸ್ ಮಾಡಿ ಅರ್ಥ ಮಾಡ್ಕೊಳ್ಳುವಂಥವ್ರು ಬೇಕಾಗಿದೆ ಅಷ್ಟೇ. ನ್ಯಾಚುರಲಿ ಡೀಟೇಲ್ ಓರಿಯೆಂಟೆಡ್ ವಿತ್ ಸಿಸ್ಟಮೆಟಿಕ್ ಮೆಥಡಾಲಜಿ, ಅಂತಂದರೆ ಕರೆಕ್ಟಾಗಿ ಸಿಸ್ಟಮೆಟಿಕ್ ಆಗಿ ವರ್ಕ್ ಮಾಡೋರು ಬೇಕು. ಮತ್ತು ಇಲ್ಲಿ ಸ್ಟ್ರಕ್ಚರ್ ಗೈಡ್ಲೈನ್ಸ್, ಅಂದರೆ ಅವ್ರ ಗೈಡ್ಲೈನ್ಸ್ನ ಫಾಲೋ ಮಾಡೋರು ಮತ್ತು ಇಂಡಿಪೆಂಡೆಂಟಾಗಿ ವರ್ಕ್ ಮಾಡೋರು ಬೇಕು. ಸೊ ನೋ ಲೀಗಲ್, ಅಕಾಡೆಮಿಕ್ ಆರ್ ಡಾಕ್ಯುಮೆಂಟ್ ಮ್ಯಾನೇಜ್ಮೆಂಟ್ ಬ್ಯಾಕ್ಗ್ರೌಂಡ್. ಯಾವುದೇ ರೀತಿ ಎಜುಕೇಷನ್ ಬೇಡ ಇದಕ್ಕೆ. ಜಸ್ಟ್ ನಮಗೆ ಚೆನ್ನಾಗಿ ಇಂಗ್ಲೀಷು ಕನ್ನಡ ಎಲ್ಲ ಓದೋಕ್ಕೆ ಬಂದರೆ, ಕ್ಲಾಸಿಫೈ ಮಾಡೋಕ್ಕೆ ಬಂದರೆ ಸಾಕು. ಸೊ ಯಾರ್ಯಾರು ಹೌಸ್ ವೈಫ್ ಇದ್ದೀರಾ, ಯಾರ್ಯಾರು ಸ್ಟೂಡೆಂಟ್ಸು ವರ್ಕ್ ಫ್ರಮ್ ಹೋಮ್, ಅದು ಪಾರ್ಟ್ ಟೈಮ್ ರೋಲ್ ಹುಡುಕ್ತಾ ಇದ್ದೀರಾ, ಇದೊಂದು ಬೆಸ್ಟ್ ಜಾಬ್ ಅಂತ ಹೇಳ್ಬೋದು. ಇನ್ನು ನೈಸ್ಟ್ ಯಾವ ನೋಡೋದಾದ್ರೆ, ನಿಮ್ಗೇನಾದ್ರು ರಿಸರ್ಚ್, ಎಡಿಟಿಂಗ್, ಡೇಟಾ ಎಂಟ್ರಿ ಅಥವಾ ಅಡ್ಮಿನಿಸ್ಟ್ರೇಟಿವ್ ವರ್ಕಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದರೆ ಬೆನಿಫಿಟೆಡ್ ಬಟ್ ನಾಟ್ ಮ್ಯಾಂಡೇಟರಿ.
ಮತ್ತು ಇಲ್ಲಿ ಟೂಲ್ಸ್ ರಿವ್ಯೂ ಮಾಡೋದು, ಕಂಟೆಂಟ್ ರಿವ್ಯೂ ಮಾಡೋದು, ಮತ್ತು ಲೈಬ್ರರಿ ಜರ್ನಲಿಸಮಲ್ಲಿ ನಾಲೆಜ್ ಇದೆ, ಬೆನಿಫಿಟೆಡ್ ಬಟ್ ನಾಟ್ ಮ್ಯಾಂಡೇಟರಿ ಅಂತ ಹೇಳಿದ್ದಾರೆ. ವೈ ಜಾಯ್ನರ್ಸ್ ಅಂತ ಹೇಳೋದಾದರೆ ಇಲ್ಲಿ ಇದು ಫುಲ್ಲು ರಿಮೋಟ್ ಆಗಿರುತ್ತೆ ಮತ್ತು ಯಾವಾಗ ನಿಮಗೆ ವರ್ಕ್ ಮಾಡಬೇಕು ಅನಿಸುತ್ತೆ ಅವಾಗ ಮಾಡಿ, ನೋ ಫಿಕ್ಸ್ಡ್ ಟೈಮ್, ಫ್ರೀಲ್ಯಾನ್ಸ್ ಅಟೋನಮಿ ವಿತ್ ಅ ಸ್ಟ್ರಕ್ಚರ್, ಮೀನಿಂಗ್ಫುಲ್ ಟಾಸ್ಕ್ ಬೇಸ್ಡ್ ವರ್ಕ್ ಆಗಿರುತ್ತೆ ಇದೊಂದು. ಮತ್ತು ಇಲ್ಲಿ AI ಡೆವಲಪ್ಮೆಂಟ್ ಶೇಪ್ ಔಟ್ ಟೆಕ್ನಾಲಜಿ ಅಂಡರ್ಸ್ಟ್ಯಾಂಡ್ ವುಮೆನ್ ಅಂತಂದರೆ ಹ್ಯೂಮನ್ ಬೀಯಿಂಗ್ನ ಹೆಂಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುತ್ತೆ ಟೆಕ್ನಾಲಜಿನ ನಾವು ಟ್ರೈನ್ ಮಾಡ್ತಾ ಇದ್ದೀವಿ. ಈಗ ಹೇಗೆ ಅಪ್ಲೈ ಮಾಡೋದು ಅಂತಂದರೆ ನಾನು ಲಿಂಕ್ನ ಕೊಟ್ಟಿರ್ತೀನಿ. ಸೊ ಇಲ್ಲಿ ಅಪ್ಲೈ ನಾವು ಅಂತ ಕೊಡಬೇಕಾಗುತ್ತೆ. ಸೊ ಅಪ್ಲೈ ನಾವು ಕೊಟ್ಟಾಗ ನೀವು ನೋಡಿ ಟರ್ಮ್ ಆ್ಯಂಡ್ ಕಂಡೀಷನ್ಗೆ ಅಕ್ಸೆಪ್ಟ್ ಮಾಡಿಕೊಂಡು ನೀವು ಕಂಟಿನ್ಯೂ ವಿತ್ ಗೂಗಲ್ ಕೊಡ್ಬೋದು. ಸೊ ಅಪ್ಲೈ ಗೂಗಲ್ ಮೇಲೆ ಕೊಟ್ಟರೆ ಈ ಥರ ಆಗುತ್ತೆ. ರೆಸ್ಯೂಮೆ 1 ಮಿನಿಟು, ಪ್ರೊಫೈಲ್ ಅಪ್ಡೇಟ್ ಮಾಡೋಕ್ಕೆ ಇದಾಗುತ್ತೆ. ಸೊ ನಾವು ಫೈಲ್ನ ಚೂಸ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು, ನೆಕ್ಸ್ಟ್ ಕಂಟಿನ್ಯೂ ಕೊಡಬೇಕು. ನಮ್ಮದು ಫಸ್ಟ್ ನೇಮ್, ಲಾಸ್ಟ್ ನೇಮು, ಮತ್ತು ಲೊಕೇಶನ್, ಎಜುಕೇಷನ್, ಲ್ಯಾಂಗ್ವೇಜ್ ಎಲ್ಲ ಅಪ್ಡೇಟ್ ಮಾಡಬೇಕು, ಜೆಂಡರ್ ಎಲ್ಲ. ನೆಕ್ಸ್ಟ್ ಇಲ್ಲಿ ಫೋನ್ ನಂಬರ್ ಅಪ್ಡೇಟ್ ಮಾಡಬೇಕಾಗುತ್ತೆ, ಕಂಟ್ರಿ ಅಪ್ಡೇಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಮ್ಮದು ಲಿಂಕ್ಡ್ಇನ್ ಇದು ಮ್ಯಾಂಡೇಟರಿ ಇಲ್ಲ, ಸೊ ಆಪ್ಷನಲ್ಲು. ಎಜುಕೇಷನ್ ಕೂಡ ಆಪ್ಷನಲ್ಲೇ, ಸೊ ನಾವು ಅದು ಸ್ಕಿಪ್ ಮಾಡ್ಕೊಂಡು ನೆಕ್ಸ್ಟ್ ಕಂಟಿನ್ಯೂ ಕೊಡ್ಬೋದು. ನೆಕ್ಸ್ಟು ಪ್ಲೀಸ್ ಸೆಲೆಕ್ಟ್ ಲ್ಯಾಂಗ್ವೇಜ್, ಒಂದು ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಿಮಗೆ ಯಾವುದು ಬಂದು ಗೊತ್ತಿದೆ ಕರೆಕ್ಟಾಗಿ ಅದನ್ನ ಹಾಕ್ಕೊಳ್ಳಿ. ಸೊ ಕನ್ನಡ ಇದೆ ನೋಡ್ಕೊಳ್ಳಿ, ಇದು ಕನ್ನಡ ಇದೆ. ಸೊ ಫ್ಲೂಯೆಂಟ್ ಕನ್ವರ್ಷನಲ್ ಹಾಕ್ಕೊಳ್ಳಿ. ನೆಕ್ಸ್ಟು ಆ್ಯಡ್ ಮಾಡ್ಬೋದು. ಇದು ಒಂದು ರೀಜನಲ್ ಲ್ಯಾಂಗ್ವೇಜ್ ಹಾಕಲೇಬೇಕು. ಸೊ ಅಟ್ಲೀಸ್ಟ್ ಒನ್ ಲ್ಯಾಂಗ್ವೇಜ್ ವಿತ್ ನೇಟಿವ್ ಲ್ಯಾಂಗ್ವೇಜ್. ಸೊ ಇವಾಗ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಕನ್ನಡನ ನೇಟಿವ್ ಅಂತ ಹಾಕ್ಕೊಳ್ಳಿ. ಸೊ ಅದಾದಮೇಲೆ ಕಂಟಿನ್ಯೂ ಕೊಡಬೇಕಾಗುತ್ತೆ. ನೆಕ್ಸ್ಟು ಸೆಲೆಕ್ಟ್ ಟೈಪಿಂಗ್ ಪ್ರಾಜೆಕ್ಟ್ ಸೆಲೆಕ್ಟೆಡ್, ಯಾವ ಥರ ರಿಲೇಟೆಡ್ ನಿಮಗೆ ಜಾಬ್ ಬೇಕು ಅಂತ ಕೇಳ್ತಿದ್ದಾರೆ ಅಂತ ಅಂದರೆ ಸೆಲೆಕ್ಟ್ ಟೈಪ್ ಆಫ್ ಪ್ರಾಜೆಕ್ಟ್. ಸೊ ಯಾವುದು ಅಂತ ಹಾಕ್ಬಿಟ್ಟು ಕಂಟಿನ್ಯೂ ಕೊಡಿ. ನೆಕ್ಸ್ಟ್ ಸೊ ವೆಲ್ಕಮ್ ಅಬೋರ್ಡ್, ಲೈಕ್ ವಿ ಆರ್ ಆಲ್ವೇಸ್ ಆ್ಯಡಿಂಗ್ ನ್ಯೂ ಪ್ರಾಜೆಕ್ಟ್ ಬಟ್ ರೈಟ್ ನೌ ದಿಸ್ ಇಸಂಟ್ ಒನ್ ಅವೈಲೇಬಲ್ ಇನ್ ಯುವರ್ ಡೊಮೈನ್. ಸೊ ನಾನು ಅಂದರೆ ಸುಮ್ಮನೆ ಫೈನಾನ್ಸ್ ಅಂತ ಸೆಲೆಕ್ಟ್ ಮಾಡಿಕೊಂಡೆ. ಸೊ ನೀವು ಯಾವ್ದು ಬೇಕಾದರೂ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಿ ಎಲ್ಲನೂ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಸೆಲೆಕ್ಟ್ ಮಾಡಿಕೊಂಡು ಯಾವ್ಯಾವ ಜಾಬ್ ಇದೆ ನೀವು ಬೇಕಾದರೆ ಅದಕ್ಕೆ ಅಪ್ಲೈ ಮಾಡ್ಬೋದು. ಇದು ಡಚ್ ಲ್ಯಾಂಗ್ವೇಜು, ರೋಬೋಟ್ ML ಎಕ್ಸ್ಪರ್ಟ್ಸು. ಸೊ ಯಾವುದಾದ್ರು ನಿಮಗೆ ಬೆನಿಫಿಟ್ ಇದೆ, ನಿಮ್ಗೆ ಯಾವುದಾದ್ರು ಇಂಟ್ರೆಸ್ಟ್ ಇದೆ ನೋಡಿ, ಸಾಫ್ಟ್ವೇರ್ ಇಂಜಿನಿಯರ್ಗೆಲ್ಲ ಇದೆ, ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡ್ಕೊಳ್ಳಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವೀಡಿಯೋದಲ್ಲಿ ನಾನು ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೆ ಹ್ಯಾವ್ ಎ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.